ಬೆಂಬಿಡತೆ ಕಾಡ್ತಿರುವ ಭೂತ ಅಂದ್ರೆ ಪೆರಿಫೆರಲ್ ರಿಂಗ್ ರಸ್ತೆ PRR ಯೋಜನೆಯನ್ನ ಇದೀಗ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂತ ಕರೆದಿದ್ರು. ಗ್ರಹಣ ಮಾತ್ರ BDAಯನ್ನ ಬಿಟ್ಟು ಹೋಗ್ತಿಲ್ಲ. ಸೂಕ್ತ ಪರಿಹಾರಕ್ಕಾಗಿ ಕೋರ್ಟ್ ಮೊರೆ ಹೋಗಿರುವ ರೈತರ ಮನವೊಲಿಸೋ ನಿಟ್ಟಿನಲ್ಲಿ ಸ್ವತಃ DCM ಅಖಾಡಕ್ಕೆ ಇಳಿದಿದ್ದು ಯೋಜನೆಗೆ ಇನ್ನಷ್ಟು ವೇಗ ನೀಡಲು ಮುಂದಾಗಿದ್ದಾರೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಸಮಸ್ಯೆ ಪರಿಹಾರಕ್ಕೆ DK ಸಜ್ಜು. ರೈತರ ಮನವೊಲಿಸಿ ಕಾಮಗಾರಿಗೆ ವೇಗ ನೀಡಲು DKಶ್ರೀ ಪ್ಲಾನ್. ಕಳೆದ 20 ವರ್ಷಗಳಿಂದ BDA ಭೂತದ ರೀತಿ ಕಾಡುತ್ತಿದ್ದ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆ ಅಂದುಕೊಂಡ ವೇಗದಲ್ಲಿ ಸಾಗುತ್ತಿಲ್ಲ. ಒಂದ್ ಕಡೆ ನಾವು ಕೇಳಿದಷ್ಟು ಪರಿಹಾರ ನೀಡಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದು ನ್ಯಾಯಕ್ಕಾಗಿ ನ್ಯಾಯಾಂಗದ ಮೊರೆ ಕೂಡ ಹೋಗಿದ್ದಾರೆ. ಒಂದ್ ಕಡೆ 73 ಕಿಲೋಮೀಟರ್ ಉದ್ದದ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಿದೆ. ಮತ್ತೊಂದ್ ಕಡೆ ಯೋಜನೆ ವೆಚ್ಚ ಕೂಡ ಹೆಚ್ಚಾಗ್ತಿದೆ. ಇದನ್ನ ಮನಗಂಡ DCM ಸ್ವತಃ ಅಖಾಡಕ್ಕಿಳಿದಿದ್ದಾರೆ. BDA ಕಚೇರಿಯಲ್ಲಿ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನ ನೀಡಿದ್ರು. ಯೋಜನೆಗೆ ಒಂದಿಷ್ಟು ರೈತರು ಭೂಮಿ ನೀಡಲು ಒಪ್ಪಿಗೆ ಸೂಚಿಸಿದ್ದು, ಒಂದಿಷ್ಟು ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಯಾರೆಲ್ಲ ರೈತರು ಯೋಜನೆಗೆ ಭೂಮಿಯನ್ನ ಕಳೆದುಕೊಂಡಿದ್ದಾರೋ ಅವರಿಗೆ ಹಣದ ರೂಪದಲ್ಲಿ ಪರಿಹಾರ ಅಥವಾ ಪರ್ಯಾಯ ಭೂಮಿ ನೀಡುವ 2 ಆಯ್ಕೆಗಳನ್ನ ಇಟ್ಟಿದೆ. ಇದು ಯೋಜನೆ ವಿರೋಧ ಮಾಡ್ತಿರೋರಿಗೆ ಕೊಂಚ ನೆಮ್ಮದಿ ತರಿಸಿದ್ದು, ವಿರೋಧ ಮಾಡ್ತಿರೋ ರೈತರು ಇದನ್ನ ಒಪ್ಪುತ್ತಾರಾ ಇಲ್ಲ ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಮತ್ತೆ ಹೋಗ್ತಾರಾ ಕಾದು ನೋಡ್ಬೇಕಿದೆ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.